ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 10. ಸ್ಮರನ್ ವಿಶ್ವಸೃಜಾಮೀಶೋ ವಿಜ್ಞಾಪಿತ ಮಧೋಕ್ಷಜಃ ವಿರಾಜಮತಪತ್ಸ್ವೇನ ತೇಜಸೈಷಾಂ ವಿವೃತ್ತಯೇ. ಅನುವಾದ: ಪರಮಪ್ರಭು ಭಗವಂತನು ಎಲ್ಲಾ ದೇವತೆಗಳಿಗೂ ಪರಮಾತ್ಮನು. ಅವನಿಂದ ಇವರು ವಿಶ್ವದ ಸೃಷ್ಟಿ ಕಾರ್ಯವನ್ನು ವಹಿಸಿಕೊಂಡವರು. ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನು ಸ್ವತಃ ಯೋಚನೆ ಮಾಡಿ ಅವರಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಹೀಗೆ ಅದ್ಭುತವಾದ ವಿಶ್ವರೂಪವನ್ನು ವ್ಯಕ್ತ ಮಾಡಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಅದ್ಭುತವಾದಂತಹ ವಿಶ್ವರೂಪ ಇದೆಯಲ್ಲ, ಅದು 3, 10 ಮತ್ತು 1 ಇದರ ಪ್ರಾತಿನಿಧಿಕವಾಗಿದೆ ಅಂತ. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇಹ, ಮನಸ್ಸು ಮತ್ತೆ ಇಂದ್ರಿಯಗಳಾಗಿ ಅವನು ಇರ್ತಾನೆ. ಅವನು 10 ಬೇರೆ ಬೇರೆ ಜೀವಶಕ್ತಿಗಳಿಂದ ಎಲ್ಲಾ ಚಾಲನೆಗಳಿಗೂ ಕೂಡ ಚೇತನ ಬಲವಾಗಿರ್ತಾನೆ. ಅಂದ್ರೆ ಅವನೇ ಮೂಲ ಚೇತನನಾಗಿರ್ತಾನೆ ಮತ್ತು ಅವನು ಜೀವಶಕ್ತಿ ಸಂಚಾರಕ್ಕೆ ನೆಲೆಯಾಗಿರುವಂತ ಒಂದೇ ಆದಂತ ಹೃದಯನಾಗಿರ್ತಾನೆ. ಆ ಭಗವಂತ ಒಂದೇ ಹೃದಯ, ಅದರಿಂದ ಎಲ್ಲಾ ಚೈತನ್ಯ ಶಕ್ತಿಗಳು ಕೂಡ ಬಂದಿರೋದು. ಅಂದ್ರೆ ಅವನು ಮೂಲ ಚೇತನ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಮಪ್ರಭು ಭಗವಂತ ಇದ್ದಾನಲ್ಲ, ಅವನು ಎಲ್ಲಾ ದೇವತೆಗಳಿಗೂ ಕೂಡ ಪರಮಾತ್ಮ. ಅವನಿಂದ ಇವರು ವಿಶ್ವದ ಸೃಷ್ಟಿ ಕಾರ್ಯವನ್ನ ವಹಿಸ್ಕೊಂಡಂಥವರು. ಅಂದ್ರೆ ನಾವು ದೇವತೆಗಳಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಲ್ವಾ. ಸೊ ಎಲ್ಲರಿಗೂ ಮೂಲ ಯಾರು ಅಂತಂದ್ರೆ ಆ ಭಗವಂತ. ಅವನೇ ಎಲ್ಲರಿಗೂ ಕೂಡ ಪರಮಾತ್ಮ. ಅವನು ಹೇಳಿದಂತ ಕೆಲಸವನ್ನ ಮಾಡೋದಕ್ಕೆ, ಈ ಸೃಷ್ಟಿ ಕಾರ್ಯವನ್ನ ಹೇಗೆ ಮಾಡ್ಬೇಕೇನು ಅಂತ ಅವನು ಹೇಳಿರ್ತಾನಲ್ಲ, ಆ ರೀತಿ ಮಾಡೋರು ಅಂದ್ರೆ ಆ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡಿರುವಂಥವ್ರು. ದೇವತೆಗಳ ಪ್ರಾರ್ಥನೆ ಹಾಗೇನೆ ಭಗವಂತ ಸ್ವತಃ ಯೋಚನೆ ಮಾಡಿ ಅವ್ರಿಗೆ ಗೊತ್ತಾಗ್ಲಿ ಅನ್ನುವಂಥ ಉದ್ದೇಶದಿಂದ ಈ ರೀತಿಯ ಒಂದು ಅದ್ಭುತವಾದಂತಹ ವಿಶ್ವರೂಪವನ್ನ ಅವನು ವ್ಯಕ್ತಪಡಿಸ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿರಾಕಾರವಾದಿಗಳು ಪರಮಪ್ರಭುವಿನ ಅದ್ಭುತ ವಿರಾಟ್ ರೂಪಕ್ಕೆ ಮಾರು ಹೋದರು. ಈ ಅದ್ಭುತವಾದ ಅಸ್ತಿತ್ವದ ಹಿಂದೆ ಇರತಕ್ಕ ನಿಯಂತ್ರಣವು ಕಾಲ್ಪನಿಕವೆಂದು ಅವರು ಭಾವಿಸುತ್ತಾರೆ. ಬುದ್ಧಿವಂತರು ಆಶ್ಚರ್ಯಕರ ಪರಿಣಾಮಗಳನ್ನು ಅನುಲಕ್ಷಿಸಿ ಕಾರಣದ ಮಹತ್ವವನ್ನು ಗಣಿಸಿಕೊಳ್ಳಬಲ್ಲರು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಅದ್ಭುತವಾದಂಥ ವಿರಾಟ್ ರೂಪವನ್ನ ನೋಡಿದ ತಕ್ಷಣ ನಿರಾಕಾರವಾದಿಗಳು, ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರಲ್ಲ, ಅವರು ಈ ಅದ್ಭುತವಾದಂತಹ ಅಸ್ತಿತ್ವದ ಹಿಂದೆ ಇರುವಂತಹ ನಿಯಂತ್ರಣ ಅನ್ನೋದು ಏನಿದೆಯೋ ಅದು ಕಾಲ್ಪನಿಕ ಅಂತ ಅನ್ಕೊಳ್ತಾರೆ. ಅಂದ್ರೆ ಏನು, ಇದು ತಂತಾನಾಗೆ ಬಂದಿರುವಂಥದ್ದು, ಇದನ್ನ ಯಾರು ನಿಯಂತ್ರಣ ಮಾಡುವಂಥವ್ರು ಇಲ್ಲ ಅಂತ ತಿಳ್ಕೊಳ್ತಾರೆ. ಈಗ ನಾವು ಭಾಗವತವನ್ನ ಓದಿದಾಗ ನಮ್ಗೇನ್ ಗೊತ್ತಾಯ್ತು? ವಿರಾಟ್ ರೂಪ ಅನ್ನೋದೇ ಮೂಲ ಅಲ್ಲ, ಅದು ಭಗವಂತನಿಂದ ಬಂದಂಥದ್ದು. ಈ ಐಹಿಕ ಪ್ರಪಂಚಕ್ಕೋಸ್ಕರ ಸೃಷ್ಟಿಯಾದಂಥ ಒಂದು ಭಗವಂತನ ಒಂದು ರೂಪ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಆದರೆ ನಿರಾಕಾರವಾದಿಗಳು ಇದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಬುದ್ಧಿವಂತರು ಆಶ್ಚರ್ಯಕರವಾದಂತಹ ಪರಿಣಾಮಗಳನ್ನ ಅನುಲಕ್ಷಿಸಿ, ಅಂದ್ರೆ ಏನು, ಅದು ಎಲ್ಲಿಂದ ಬಂತು, ಅದ್ರ ಕಾರಣ ಏನು, ಅದರ ಮಹತ್ವ ಏನು, ಅದನ್ನ ತಿಳ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಮತ್ತೆ ತಿಳ್ಕೊಳ್ತಾರೆ ಕೂಡ. ಆದ್ರೆ ಅವ್ರು ಏನೋ ಒಂದು ಆಶ್ಚರ್ಯಕರವಾಗಿ ಆಗೋಯ್ತಲ್ಲ ಅಂತಂದ್ಬಿಟ್ಟು ಅದನ್ನ ಅವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಅದ್ ಏನಿದೆಯೋ ಮೂಲ, ಅದನ್ನ ತಿಳ್ಕೊಳ್ಳೋದು ಮತ್ತೆ ಅದರಿಂದ ಅವರು ವಿಷಯವನ್ನ ಗ್ರಹಿಸ್ತಾರೆ, ಅದರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಗುರುಗಳು ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಏನು ಅಂತ ತಿಳ್ಕೊಳ್ಳೋಣ. ಉದಾಹರಣೆಗಾಗಿ, ವ್ಯಕ್ತಿಗತ ಮಾನವ ದೇಹವು ತಾಯಿಯ ಗರ್ಭದಲ್ಲಿ ತಾನಾಗಿಯೇ ಬೆಳೆಯುವುದಿಲ್ಲ. ಆ ದೇಹದಲ್ಲಿ ಆತ್ಮವಿರುವುದರಿಂದ ಅದು ಬೆಳೆಯುತ್ತದೆ. ಜೀವವಿಲ್ಲದೆ ಭೌತಿಕ ಶರೀರವು ತಾನಾಗಿಯೇ ರೂಪ ತಾಳದು ಅಥವಾ ಬೆಳೆಯದು. ಯಾವುದಾದರೂ ಭೌತ ವಸ್ತುವಿನಲ್ಲಿ ಬೆಳವಣಿಗೆ ಕಾಣಿಸಿತೆಂದರೆ ಅದರಲ್ಲಿ ಚೈತನ್ಯಪೂರ್ಣ ಆತ್ಮವಿದೆಯೆಂದೇ ತಿಳಿದುಕೊಳ್ಳಬೇಕು. ಮಗುವಿನ ದೇಹ ಬೆಳೆಯುವ ಹಾಗೆ ಅದ್ಭುತವಾದ ವಿಶ್ವವು ಅನುಕ್ರಮದಲ್ಲಿ ಬೆಳೆದಿದೆ. ಆದುದರಿಂದ ದಿವ್ಯತ್ವವು ವಿಶ್ವದೊಳಗೆ ಪ್ರವೇಶಿಸುತ್ತದೆ ಎಂಬ ಕಲ್ಪನೆ ತರ್ಕಬದ್ಧವಾದದ್ದು.
ಭೌತವಾದಿಗಳು ಹೃದಯದೊಳಗೆ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಕಾಣಲಾರರು. ಹಾಗೆಯೇ ಸಾಕಷ್ಟು ಜ್ಞಾನವಿಲ್ಲದಿರುವುದರಿಂದ ಅವರು ಈ ವಿಶ್ವ ಸೃಷ್ಟಿಗೆ ಪರಮಾತ್ಮನೇ ಕಾರಣನೆಂಬುದನ್ನೂ ಕಾಣಲಾರರು. ಆದುದರಿಂದಲೇ ವೈದಿಕ ಭಾಷೆಯಲ್ಲಿ ಭಗವಂತನನ್ನು ಆವಾಂಗ್ ಮಾನಸ ಗೋಚರಃ, ಮನಸ್ಸಿನ ಮತ್ತು ಮಾತಿನ ಕಲ್ಪನೆಗೆ ಅತೀತನಾದವನು ಎಂದು ವರ್ಣಿಸಲಾಗಿದೆ. ಇಲ್ಲಿ ಎಕ್ಸಾಂಪಲ್ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ದೇಹ ಸಿಗುತ್ತಲ್ಲ, ಅದು ತಾಯಿಯ ಗರ್ಭದಲ್ಲಿ ತಂತಾನಾಗೆ ಬೆಳೆಯೋದಿಲ್ಲ ಅಲ್ವಾ? ಈಗ ಸತ್ತಿರುವಂತ ದೇಹದಿಂದ ಒಂದು ಮಗು ಹುಟ್ಟೋದಕ್ಕೆ ಸಾಧ್ಯನಾ? ಇಲ್ಲ. ದೇಹದಿಂದಾನೇ ದೇಹ ಬರುತ್ತೆ ಅನ್ನೋದಾದ್ರೆ, ಆ ದೇಹ ಸತ್ತಿದ್ರೆ ಈ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಇಲ್ಲ. ಯಾಕೆ? ಆ ದೇಹದಲ್ಲಿ ಆತ್ಮ ಇರಬೇಕು. ಆಗ ಮಾತ್ರನೇ ಮಗು ಬರೋದಕ್ಕೆ ಸಾಧ್ಯ. ಅಂದ್ರೇನು? ಆತ್ಮ ಇರೋದ್ರಿಂದ ಅದು ಬೆಳೆಯುತ್ತೆ. ಜೀವ ಇಲ್ಲದೆ ಈ ಭೌತಿಕ ಶರೀರ ಅನ್ನೋದು ತಂತಾನಾಗೆ ಅದು ಒಂದು ರೂಪವನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಬೆಳೆಯೋದಕ್ಕೂ ಸಾಧ್ಯ ಇಲ್ಲ. ಯಾವ್ದಾದ್ರೂ ಒಂದು ವಸ್ತುವನ್ನ ನಾವು ನೋಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಏನೇ ಆಗಿರಬಹುದು. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ, ಬೆಳವಣಿಗೆ ಏನಾದ್ರೂ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ, ಅದರಲ್ಲಿ ಚೈತನ್ಯಪೂರ್ಣವಾದಂಥ ಆತ್ಮ ಇದೆ ಅಂತಾನೆ ತಿಳ್ಕೋಬೇಕು. ಈಗ ಬೆಳೀದೇ ಇರುವಂತಹ ಏನಾದ್ರೂ ಇದ್ರೆ ಅದರಲ್ಲಿ ಚೈತನ್ಯ ಇಲ್ಲ ಅಂತ. ಆಯ್ತಾ? ಮಗು ಹೇಗೆ ಬೆಳೆಯುತ್ತೋ, ಚಿಕ್ಕದಾಗಿರತ್ತೆ ಹೊಟ್ಟೆನಲ್ಲಿ, ಆಮೇಲೆ ಹೊರಗಡೆ ಬಂದ್ಮೇಲೆ ಸ್ವಲ್ಪ ಸ್ವಲ್ಪನೇ ಬೆಳೆಯುತ್ತೆ ನೋಡಿ. ಅದೇ ರೀತಿ ಈ ಒಂದು ಅದ್ಭುತವಾದಂತಹ ವಿಶ್ವ ಕೂಡ ಅನುಕ್ರಮದಲ್ಲಿ ಬೆಳೆದಿದೆ. ಅಂದ್ರೆ ಸ್ವಲ್ಪ ಸ್ವಲ್ಪನೇ ಅದು ಬೆಳೆದಿದೆ. ಅದಕ್ಕೋಸ್ಕರನೇ ದಿವ್ಯತ್ವ ಅನ್ನೋದು ವಿಶ್ವದ ಒಳಗಡೆ ಪ್ರವೇಶಿಸುತ್ತೆ ಅನ್ನೋದು ಒಂದು ಕಲ್ಪನೆ ಅಂತ ಹೇಳ್ತಾರಲ್ಲ, ಅದು ತರ್ಕಬದ್ಧವಾಗಿದೆ. ಅಂದ್ರೆ ತರ್ಕ ಮಾಡುವಂಥದ್ದದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಈ ವಿಶ್ವದ ಒಳಗೆ ಆ ಭಗವಂತ ಪ್ರವೇಶ, ಆ ದಿವ್ಯತ್ವ ಅನ್ನೋದು ಏನಿದೆಯೋ ಅದು ಪ್ರವೇಶ ಮಾಡುತ್ತೆ ಅನ್ನೋದು ತರ್ಕ ಮಾಡಬಹುದಾದಂಥದ್ದು. ಈ ಭೌತವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ನಮ್ಮ ಹೃದಯ ಇದೆಯಲ್ಲ, ಅಲ್ಲಿ ಆತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ ಅಂತಂದ್ರೆ ಅವರು ನಂಬೋದೇ ಇಲ್ಲ. ಅಂತಂದ್ಮೇಲೆ ಅವರು ನೋಡೋದು ಇಲ್ಲ. ಹಾಗೇನೆ ಜ್ಞಾನ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಈ ವಿಶ್ವ ಸೃಷ್ಟಿಗೆ ಆ ಭಗವಂತನೇ ಕಾರಣ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ಅವರು ನೋಡೋದು ಇಲ್ಲ ಆ ರೀತಿ. ಅದಕ್ಕೋಸ್ಕರನೇ ವೈದಿಕ ಭಾಷೆಯಲ್ಲಿ ಭಗವಂತನನ್ನ ಆವಾಂಗ್ ಮಾನಸ ಗೋಚರ ಅಂದ್ರೇನು? ಮನಸ್ಸಿಗೂ ಮತ್ತೆ ಮಾತಿನ ಕಲ್ಪನೆಗೂ ಕೂಡ ಅವನು ಅತೀತನಾಗಿರುವಂತವನು. ಅಂದ್ರೆ ನಾವು ಮನಸ್ಸಿನಿಂದ ಅವನ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ, ಮಾತಿನ ಮುಖಾಂತರ ಅವನನ್ನ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ ಎರಡಕ್ಕೂ ಅತೀತನಾಗಿರೋನು. ಯಾರು ಮಾತು ಮತ್ತೆ ಮನಸ್ಸನ್ನ ಗೆಲ್ತಾರೋ ಆಗ ಮಾತ್ರ, ಅಂಥವ್ರಿಗೆ ಮಾತ್ರ ಆ ಭಗವಂತ ಕಾಣಿಸ್ಕೊಳ್ತಾನೆ. ಊಹಾತ್ಮಕ ಚಿಂತನೆ ಮಾಡತಕ್ಕವರು ತಮಗಿರುವ ಅಲ್ಪಜ್ಞಾನದಿಂದಾಗಿ ಪರಮಪ್ರಭುವನ್ನು ಮನಸ್ಸಿನ ಮತ್ತು ಮಾತಿನ ವ್ಯಾಪ್ತಿಗೆ ಒಳಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಭಗವಂತನು ಅಷ್ಟೊಂದು ಸುಲಭ ಗ್ರಾಹ್ಯನಾಗಲು ಒಪ್ಪುವುದಿಲ್ಲ. ಊಹಾತ್ಮಕ ಚಿಂತಕನಿಗೆ ಭಗವಂತನ ಅನಂತತೆಯನ್ನು ಅಳೆಯಲು ಸಾಕಷ್ಟು ಶಬ್ದಗಳಾಗಲಿ ಮನಸ್ಸಾಗಲಿ ಇರುವುದಿಲ್ಲ. ಅಂದ್ರೆ ಅರ್ಥ ಏನು? ಊಹಾತ್ಮಕ ಚಿಂತನೆ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ತಮಗಿರೋದು ಸ್ವಲ್ಪನೇ ಜ್ಞಾನ ಆದ್ರೂ ಕೂಡ ಎಲ್ಲಾ ಗೊತ್ತಿದೆ, ನಾನು ಎಲ್ಲಾ ತಿಳ್ಕೊಂಡ್ಬಿಡ್ತೀನಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಈಗ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಆಗಿರ್ಬೋದು, ಮಾತಾಗಿರ್ಬಹುದು, ನಮ್ಮ ಇಂದ್ರಿಯಗಳೇ ಆಗಿರಬಹುದು, ಅದು ಈ ಪ್ರಪಂಚಕ್ಕೆ ಸೇರಿರುವಂಥದ್ದು. ಭಗವಂತ ಅಥವಾ ಭಗವಂತನ ವಿಚಾರಗಳು ಇವೆಲ್ಲ ಆಧ್ಯಾತ್ಮಿಕವಾಗಿರುವಂಥದ್ದು. ಈಗ ಧರ್ಮಗ್ರಂಥಗಳಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಶುದ್ಧತೆ ನಮಗ್ ಬರ್ಬೇಕು. ಆ ಶುದ್ಧತೆ ಬಂದ ಮೇಲೆ ನಮಗೆ ಭಗವಂತನ ವಿಚಾರಗಳು ಸ್ವಲ್ಪ ಆದ್ರೂ ಅರ್ಥ ಆಗ್ತಾ ಇರುತ್ತೆ. ಈಗ ನಾವು ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದೀವಲ್ಲ, ಅದು ನಿಜವಾಗ್ಲೂ ಅರ್ಥ ಆಗ್ತಾ ಇರೋದಲ್ಲ, ನಮ್ಮ ಬುದ್ಧಿಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಆದ್ರೆ ನಮ್ಮ ಬುದ್ಧಿ ಶುದ್ಧಿ ಆಗ್ತಾ ಏನಾಗುತ್ತೆ, ಅದು ರಿಯಾಲಿಟಿ ಏನಿದೆಯೋ ಅಲ್ಲಿ ಏನ್ ಹೇಳ್ತಾ ಇದಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮಗ್ ಬರುತ್ತೆ. ಈಗ ಒಂದೇ ವಿಷಯವನ್ನ 4 ಜನಕ್ಕೆ ಹೇಳಿದಾಗ ಅವ್ರ ಕೆಪಾಸಿಟಿ ಎಷ್ಟಿದೆಯೋ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತಲ್ವಾ. ಕಂಪ್ಲೀಟ್ ಆಗಿ ಎಲ್ಲರೂ ಎಲ್ಲವನ್ನೂ ಅದೇ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳೋ ರೀತಿ, ಅವರ ಒಂದು ಯೋಗ್ಯತೆ ಏನಿರುತ್ತೋ ಅದ್ರ ಮಟ್ಟಿಗೆ ಅವ್ರಿಗೆ ಅರ್ಥ ಆಗ್ತಾ ಇರತ್ತೆ.
ನಮ್ಮ ಬುದ್ಧಿ ಬೆಳೀತಾ ಇರುತ್ತೆ ದಿನಕ್ಕೂ. ನಾವು ಎಷ್ಟು ಆ ಭಗವಂತನ ವಿಚಾರಗಳನ್ನ ಕೇಳ್ತಿರ್ತೀವೋ, ಆ ಭಗವಂತನ ಬಗ್ಗೆ ತಿಳ್ಕೊಳ್ಳುವಷ್ಟು ಆ ಬುದ್ಧಿ ಬೆಳೀತಾ ಹೋಗುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನ ತಗೊಂಡ್ರೂ ಅಷ್ಟೇನೆ. ಸ್ಟಾರ್ಟಿಂಗಲ್ಲಿ ನಮಗೆ ತುಂಬಾ ಕಷ್ಟ ಅನ್ಸುತ್ತಲ್ವಾ? ಆದ್ರೆ ಅದನ್ನ ಕಲಿತಾ ಏನಾಗುತ್ತೆ, ಆ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಬೆಳವಣಿಗೆ ನಮಗಾಗಿರತ್ತೆ. ಸೊ, ಅದಕ್ಕೋಸ್ಕರ ಏನಾಗುತ್ತೆ, ನಮ್ಗದು ಈಸಿಯಾಗಿ ಅರ್ಥ ಆಗತ್ತೆ. ನಾವೇ ಹಿಂದಿರುಗಿ ನೋಡಿದಾಗ, ನಾನು ಆಗ ಇದೇ ವಿಷಯವನ್ನ ಅಷ್ಟು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ನಲ್ಲ, ಈಗ ನೋಡಿ ಇದು ಎಷ್ಟು ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತಲ್ವಾ? ಅಂದ್ರೆ ನಮ್ಮ ಬುದ್ಧಿಯ ಬೆಳವಣಿಗೆ ಆಗಿರತ್ತೆ. ಅದಕ್ಕೋಸ್ಕರ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಅರ್ಥ ಆದ್ರೂ ಕೂಡ ಆ ಭಗವಂತನ ವಿಚಾರವನ್ನ ನಾವು ತಿಳ್ಕೋಬೇಕು ಅಂತಂದ್ರೆ, ನಾವು ಶುದ್ಧ ಸತ್ವಕ್ಕೆ ಬರ್ಬೇಕು. ಅವಾಗ್ಲೇ ನಮ್ಗೆ ಅರ್ಥ ಆಗೋದು. ಸೊ, ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಭಾಗವತವನ್ನ ನಾವು ಕೇಳ್ತಾ ಇರೋದು, ಓದ್ತಾ ಇರೋದು, ಮನನ ಮಾಡೋದು, ಇದೆಲ್ಲ ಮಾಡ್ಬೇಕು ಅಂತ ಹೇಳೋದು ಯಾಕೆ? ನಮ್ಮನ್ನ ನಾವು ಶುದ್ಧಿಗೊಳಿಸ್ಕೊಳ್ಳೋದಕ್ಕೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.